ಧರ್ಮಸ್ಥಳದ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಸೊ 13 ಕಡೆ ಉತ್ಖನನ ಮಾಡಿದ್ರು ಕೂಡ ಏನೂ ಸಿಗ್ತಿಲ್ಲ. ಸೊ ಭಕ್ತರೆಲ್ಲರಿಗ ಪ್ರತಿಭಟನೆ ಹಾದಿಯನ್ನು ಹಿಡಿದಿದ್ದಾರೆ. ನಿನ್ನೆ ಕೂಡ ಸದನದಲ್ಲಿ ಚರ್ಚೆ ಆಗುವಂಥ ವಿಚಾರವಾಗಿ ಸರ್ಕಾರವು ಯಾವುದೇ ರೀತಿ ನಿರ್ಧಾರಗಳನ್ನು ಮಾಡಿಲ್ಲ. ಸೊ ಒಂದು ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅನ್ನೋದು ಒಂದು, ಮತ್ತು ಕ್ಷೇತ್ರದ ಹೆಸರು ಕೆಡ್ತಿದೆ ಅನ್ನುವಂಥದ್ದು ಒಂದು. ಸೊ ಇದಕ್ಕೆ ನಿಮಗೆ ಅಲ್ಲ, ಈಗಾಗಲೇ ನಮ್ಮ ಅಭಿಪ್ರಾಯನ ಹಿಂದೆ ಕೂಡ ನಾವು ತಿಳಿಸಿದ್ದೇವೆ. ಎರಡು, ನಿನ್ನೆ ನಾನು ಚರ್ಚೆಗೆ ಕೇಳಿದಾಗ ಚರ್ಚೆಗೆ ಅವಕಾಶವನ್ನು ನಾನು ಮಾಡಿ ಕೊಟ್ಟಿದ್ದೇನೆ. ಅದು ಶೂನ್ಯ ವೇಳೆಯಲ್ಲಿ ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ. ಅದೊಂದು ದೀರ್ಘಕಾಲದ ಚರ್ಚೆ ಬೇಕಂತ ಕೂಡ ಇವತ್ತು ಕೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಒಂದು ತಿಂಗಳ ಹಿಂದೆ ನಾನು ಹೇಳಿದ್ದೇನೆ, SIT ಏನಿದೆಯಾ ಅದನ್ನು ತನಿಖೆ ಮಾಡ್ತಾರೆ, ಆ ತನಿಖೆ ಮಾಡಲಿಕ್ಕೆ ಬಿಡಿ. ತನಿಖೆ ಆಗೋ ತನಕ ನಾವೇ ಜಡ್ಜ್ಮೆಂಟ್ ಕೊಟ್ಟು ನಾವೇ ತೀರ್ಮಾನ ಕೊಡೋಂಥ ವಿಚಾರಗಳು ಬೇಡ. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ಪಾವಿತ್ರತೆಯನ್ನು ಮತ್ತು ಅದರ ಇತಿಹಾಸವನ್ನು ಮತ್ತು ಒಂದು ಸಂಸ್ಥೆ ಪಾತ್ರ ಕಾಪಾಡೋದು ಸರ್ವರ ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ತನಿಖೆ ನಡೀತಿದೆ, ತನಿಖೆ ನಡೆದು ಸತ್ಯಾಂಶ ಬರಲಿ, ಆಗ ಏನಿದೆಯಾ ನಮಗೆ ಗೊತ್ತಾಗುವಂಥ ವಿಚಾರ ಗೊತ್ತಾಗ್ತದೆ. ಅಲ್ಲಿಯ ತನಕ ನಾವು ಪ್ರತಿಯೊಬ್ಬರು ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಇವತ್ತು ಸ್ವಯಂ ಅಭಿಪ್ರಾಯ, ಅಲ್ಲಿಯ ತನಕ ಎಲ್ಲರೂ ಕೂಡ ಒಗ್ಗಟ್ಟು ಸಮಾಧಾನದಿರುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಯಾಕೆಂದರೆ ಹೇಳಿದೆ, ನಾವೆಲ್ಲರಿಗೂ ಸೌಹಾರ್ದತೆಯ, ಸೋದರತೆಯ, ಏಕತೆಯ, ಒಗ್ಗಟ್ಟಿನ ಸಮಾಜ ನಮಗೆ ಅತಿ ಮುಖ್ಯ. ಅದಕ್ಕೆ ಬೇಕಾದಂಗೆ ಎಲ್ಲ ಕೆಲಸಗಳು ಇವತ್ತು ಆಗಬೇಕು. ಸರ್ಕಾರ SIT ನೇಮಕ ಮಾಡಿದರೆ ಆಗ್ತದೆ. ಇದರ ಬಗ್ಗೆ ಚರ್ಚೆ ಬೇಕಂತ ಹೇಳಿದ್ದಾರೆ. ನಾನು ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ.